ಇದು ಬೆಳಗಾವಿಯ ಕೋಟೆ ಕೆರೆ ನೋಡಿ, ಒಂದು ಅದ್ಭುತವಾದ ಒಂದು ಕೆರೆ, ಸುಂದರವಾಗಿದೆ ಕೆರೆ. ಈ ಕೆರೆ ಈ ಬೆಳಗಿನ ಜಾವದಲ್ಲಿ ಒಂದು ದೃಶ್ಯ, ಒಂದು ಸುಂದರ ದೃಶ್ಯ. ಈ ಕೆರೆ ದಂಡೆಯಲ್ಲಿ ಫ್ಲ್ಯಾಗ್ ಇದೆ ನೋಡಿ, ಇದು ಧ್ವಜಸ್ತಂಭ ಇದೆ ಕೆರೆ ದಂಡೆಯಲ್ಲಿ. ಇದು ಧ್ವಜಸ್ತಂಭ ಎಷ್ಟು ಹೈಟ್ ಇದೆ? ಅದು ನೋಡ್ರಿ 365 ಫೀಟ್ ಐತೆ. ಇದು 365 ಫೀಟ್ ಹೈಟ್ ಇದೆ. ಇದು ಕೋಟೆ ಕೆರೆ ದಂಡೆ ಮೇಲೆ ಇದೆ. ಕೋಟೆ ಕೆರೆ ದಂಡೆ ಮೇಲೆ ಬರುತ್ತೆ ಇದು. ದಂಡೆ ಮೇಲೆ ಬರ್ತದೆ. ಕೋಟೆಗಿರಿ ದಂಡೆ ಮೇಲೆ ಬರ್ತದೆ. ಫ್ಲಾಗ್ ಇದು ಮೆಜರ್ಮೆಂಟ್ 60/90. 60/90 ಇದೆ. ಇದು ಫ್ಲಾಗ್ ಹೋಸ್ಟಿಂಗ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಒಂದ್ಸಲ? ಒಂದು 20-25 ಮಿನಿಟ್ ಮೇಲೆ ಹೋಗ್ಬೇಕು. ಅಂದರೆ ಸ್ವಲ್ಪ ಅವಾಗ ಡ್ಯಾಮೇಜ್ ಆಗುತ್ತಾ ಇರುತ್ತಲ್ಲ ಫ್ಲಾಗ್? ಡ್ಯಾಮೇಜ್ ಆಗುತ್ತೆ, ಗಾಳಿ ಜಾಸ್ತಿ ಆಗಿದ್ರೆ ಡ್ಯಾಮೇಜ್ ಆಗುತ್ತೆ. ಅವಾಗ ಕೆಳಗೆ ತಂದು ಮತ್ತೆ ಇಳಿಸೋದು, ಮತ್ತೆ ಬೇರೆ ಫ್ಲಾಗ್ ಚೇಂಜ್ ಮಾಡೋದು. ಎಷ್ಟು ವೇಟ್ ಇದೆ ಒಂದು? ಅದು ಇದು 110 ಫ್ಲಾಗ್ ಇರುತ್ತೆ. kg ಇದೆ. ಅಂದರೆ ಫ್ಲಾಗ್ ರೆಡಿ ಇರುತ್ತೆ ನಿಮ್ಮ ಹತ್ರ? ಆ ಥರ 3-4 ಫ್ಲಾಗ್ ರೆಡಿ ಇರುತ್ತೆ. ಯಾವುದೋ ಡ್ಯಾಮೇಜ್ ಆಗಿದೆ ಅಂದರೆ ಚೇಂಜ್ ಮಾಡೋದು. ಟೈಮ್ ಟೇಬಲ್ ಇಲ್ಲ, ಯಾವಾಗ ಫ್ಲಾಗ್ ಡ್ಯಾಮೇಜ್ ಆಗಿದ್ರೆ ಆ ಟೈಮ್ದಾಗ ಫ್ಲಾಗ್ ಚೇಂಜ್ ಮಾಡ್ತೀರಿ. ಉಳಿದಂತೆ ನಾರ್ಮಲ್ ಆಗಿ ಇರುತ್ತೆ. ತುಂಬ ಗಾಳಿ ಜಾಸ್ತಿ ಬಂದರೆ ಡ್ಯಾಮೇಜ್ ಆಗುತ್ತೆ. ಗಾಳಿ ಜಾಸ್ತಿ ಬಂದೆ ಅಂದರೆ ಡ್ಯಾಮೇಜ್ ಆಗುತ್ತೆ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ರಾಷ್ಟ್ರಧ್ವಜ ಹಾಸಿ ಇದು ಬೆಳಗಾವಿಯ ಕೆರೆ ದಂಡೆ ಇದು ಕೆರೆ ಬೆಳಗಾವಿ ಕೆರೆ ನೆನೆಸ್ತಾರೆ ಅನ್ಸುತ್ತಲ್ಲ. ಎಲ್ಲ ಹೌದು ಸರ್, ನೀರಲ್ಲಿ ಧೂಳು ಪಾಳು ಟ್ಯಾಂಕ್ ಅದು ಸಿಂಟ್ಯಾಕ್ಸ್. ಒಳಗೆ ಬಿಡುದಿಲ್ವಾ? ಇದು ಬೆಳಗಾವಿ ಕೆರೆ ಇದು ಬೆಳಗಾವಿ ದುರ್ಗದ ಕೆರೆಯ ಒಂದು ಸುಂದರ ನೋಟ, ಬೆಳಗಿನ ಜಾವದ ಒಂದು ನೋಟ. ಈ ಕೆರೆ ತ್ರಿವರ್ಣ ಧ್ವಜ ಹಾರಿಸುವ ಪ್ರಕ್ರಿಯೆ ನಡೀತಾ ಇದೆ. ಪ್ರತಿದಿನ ಹಾರಿಸ್ತಾರೆ. ಇದು ತ್ರಿವರ್ಣ ಧ್ವಜದ ಕಂಬ ನೋಡಿ. ಇದು ಬೆಳಗಾವಿಯ ಕೋಟೆ ಕೆರೆ ನೋಡಿ. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ ಜೊತೆ ಹೋರಾಟ ಮಾಡೋದು. ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ. ಕೋಟೆ ಕೆರೆ ದೇಶದಲ್ಲಿ ಅತಿ ಎತ್ತರದ ಹೆಮ್ಮೆಯ ಸ್ಮಾರಕ ರಾಷ್ಟ್ರಧ್ವಜ 110 ಮೀಟ್ರ್ ಸ್ತಂಭದ ಎತ್ತರ. ಧ್ವಜಾಡಳಿತ 36 × 24 ಮೀಟರ್ 80-120 ಅಂದರೆ ಇದು ಧ್ವಜಸ್ತಂಭದ ಎತ್ತರ 100 ಮೀಟರ್ 110 ಮೀಟರ್ ಹೈಟಲ್ಲಿದೆ. ಇದು ಕೋಟೆ ಕೆರೆ ಅಂಗಳದಲ್ಲಿದೆ. ಇದು ಧ್ವಜಾರೋಹಣ ಮಾಡುವ 10 kg ತೂಕ ಇದೆ. ಫ್ಲ್ಯಾಗ್ ತ್ರಿವರ್ಣ ಧ್ವಜ. ಇದು ನೋಡಿ, ಹೊಸ ಫ್ಲ್ಯಾಗ್ ಹಾಕ್ತಾ ಇದ್ದಾರೆ. ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಲಿಕ್ಕೆ. ಇದು 110 ಅಡಿ ಇದೆ. ಇದು 110 ಮೀಟ್ರ್ ಎತ್ತರ ಇದೆ ಫ್ಲ್ಯಾಗು. ಅತಿ ಎತ್ತರದ ಒಂದು ಧ್ವಜಸ್ತಂಭ ಇದು. ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ.